ಅವಾಗಲೇ ಡಿವೋರ್ಸ್ ಏನಂತಿದ್ರಿ? ಡಿವೋರ್ಸ್ಗೋಸ್ಕರ ಏನಾದ್ರು ಅರಕೆ ಹೊತ್ಕೊಂಡು? ಡಿಬಾಸ್ಗೋಸ್ಕರ ಅರಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ ಒಂದು ಇಂಟರ್ವ್ಯೂ ಮಾಡಿದ್ದೆ. ಆ ಇಂಟರ್ವ್ಯೂ ಅಲ್ಲಿ ಒಂದ್ ವಾರದೊಳಗಡೆ ಡಿಬಾಸ್ ಆಚೆ ಬರ್ತಾರಂತ ಮಾತಾಡಿದ್ದೆ. ಸೊ ಆಚೆ ಬಂದಿದ್ದಾರೆ. ಸೊ ಖುಷಿಯಾಗಿದೆ. ಒಂಥರ ವರ್ಷ ಆಯ್ತು ನಾವು ಇಲ್ಲಿಗೆ ಬರಕತ್ತಿ. ಮಗಳಿಗೆ ಮದುವೆ ಆಗ್ಲಿ ಅಂತ ಅರಕೆ ಕಟ್ಕೊಂಡಿದ್ದೆ. ಮಗಳಿಗೆ ಮದುವೆ ಆಯ್ತು, ಮಗನು ಒಳ್ಳೆಯವನಾದ. ನಮ್ಮ ಎಲ್ಲ ಇವಾಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ಒಂದು ವರ್ಷದಿಂದ ಎಲ್ಲದು ಸುರಕ್ಷಿತವಾಗಿ ಚೆನ್ನಾಗಿ ನಡೀತಾ ಇದೆ ಅಮ್ಮನ ದಯಿಂದ. ಬರಕ್ಕಿಂತ ಮುಂಚೆ ಏನಾದ್ರು ಕಷ್ಟ? ಅದು ತುಂಬಾ ಕಷ್ಟ ಐತ್ರಿ, ತುಂಬಾ ಕಷ್ಟ ಆಯ್ತು. ಮಗನಿಂದ ಕಷ್ಟ ಆಯ್ತು. ಮಕ್ಕಳು ಒಂಥರ ಇದಿರ್ತಿದ್ವು, ಹುಷಾರಿಲ್ಲಾರ್ದಂಗೆ ತಪ್ತಿದ್ವು. ಇಲ್ಲಿ ಒಬ್ರು ಹೇಳಿದ್ರು, ಯಾರ ಹಿಂಗ ಕಾಟ್ಯಾರಮ್ಮಗೆ ಹೋದ್ರೆ ಒಳ್ಳೇದಾಗುತ್ತ ಅಂತ. ಅದ್ರ ಸಂಬಂಧ ನಾವು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ವಿ, ಅರಕೆ ಕಟ್ಕೊಂಡ್ವಿ. ಆ ಅಮ್ಮಗೆ ಏನ್ ಮಾಡ್ಬೇಕು ಅದ್ ನಾವ್ ಮಾಡ್ಕೊಂಡ್ವಿ. ನಮ್ಗೆ ಏನ್ ಮಾಡ್ಬೇಕು ಅಮ್ಮ ಎಲ್ಲ ಮಾಡಿದಾಳೆ. ನಮ್ದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ರೀ, ಇಲ್ಕಲ್ಲು. ಹ್ಞೂನ್ರಿ. ನಾವು ಇಲ್ಲಿ ಬೆಂಗಳೂರಿಗೆ ಹೆಬ್ಬಳದಾಗ ಬಂದಿದೀವ್ರಿ. ಇಲ್ಲೇ ಮರಿಯಂಪಾಳ್ಯದಲ್ಲೇ ಇರೋದು ನಾವು. ಯಾರು ಹಂಗೆ ಹೇಳಿದ್ರು, ಈ ತರ ಹೋಗು, ನಿನ್ ಕಷ್ಟ ಪರಿಹಾರ ಆಗುತ್ತೆ ಅಂತ. ಎಲ್ಲ ಚೆನ್ನಾಗಾಗಿದೆ. ಮಕ್ಳು ಮದುವೆ ಆಯ್ತು, ಮಕ್ಳಾಯ್ತು, ಎಲ್ಲ ಚೆನ್ನಾಗಿದೆ. ಹೇಳಿದೀವಿ ಸರ್. ಅವರು ಬಂದಿದ್ದಾರೆ, ಅವರು ಹೋಗ್ತಾರೆ. ನಮ್ ಜೊತೆಗೆ ಬರೋ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಬರ್ತಾವ್ರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ಒಂದು ವರ್ಷ ಆಯ್ತು. 8ನೇ ವಾರ ಇವಾಗ. 8 ವಾರ ಆಯ್ತು ಬಂದಕ್ಕೆ ಸ್ಟಾರ್ಟ್ ಆಗಿ. ನಮಗೆ ಗೊತ್ತಿರ್ಲಿ, ಇಲ್ಲ ಮೇಡಳಿಂದ ಬಂದಿರೋದು ನಾವು, ಕೇರ್ಪುರ ಮೇಡಳಿ. ಒಳ್ಳೇದಾಗ್ತಾ ಇದೆ ಬಂದ್ಮೇಲೆ. ಅನ್ಕೊಂಡಿದ್ ನಡೀತಾ ಇದೆ, ಇನ್ನು ಪೂರ್ತಿ ಆಗೋದ್ರಲ್ಲಿ ಇದೆ. ಬರ್ತಾ ಇದ್ವಿ ಅದಕ್ಕೆ. 8ನೇ ವಾರ. ನಾವು ಅದೇ ಯೂಟ್ಯೂಬ್ ಮುಖಾಂತರನೇ ಗೊತ್ತಾಗಿದ್ದು. ಅದು ಫೋನಲ್ಲೆಲ್ಲ ನೋಡಿದ್ವಿ, ಆಮೇಲೆ ಕೇಳಿದ್ವಿ. ತುಂಬಾ ಶಕ್ತಿ ಇರೋದ್ ತಾಯಿ ದೇವಸ್ಥಾನ ಅಂತ ಅಂದ್ರು. ಅದಕ್ಕೆ ನಾವು ಹೋಗೋಣ, ಯಾಕೆ ಹೋಗ್ಬಾರ್ದು, ನಮ್ಗೂ ಒಳ್ಳೇದಾಗ್ಬೇಕು ಅಂತ ಬಂದ್ವಿ ನಾವು. ಕಾಯಿ ಕಟ್ತಾ ಇದ್ರೆ ಕಾಯಿ ಕಟ್ತಾ ಇದೀವಿ. 8 ವಾರ ಕಟ್ಟಿದೀವಿ ಆಲ್ರೆಡಿ. ಇನ್ನೊಂದು ವಾರ ಕಟ್ಬೇಕು. ತುಂಬಾ ಬದಲಾವಣೆ ಆಗಿದೆ. ಕುಟುಂಬ ಸಮೇತಲು ಬರ್ತಾ ಇರ್ತೀವಿ. ನಮ್ಮ ಯಜಮಾನ್ರು, ನಮ್ಮ ಮಗ ಎಲ್ಲ ಬರ್ತೀವಿ. ನಾವ್ ಅಲ್ಲಿ ಕಾಯಿ ಕಟ್ಟಕ್ಕೋಸ್ಕರ ಮಾತ್ರ ನಮ್ಮ ಮಗಳು, ನಾವು ಅವ್ರು ಬರಕ್ಕಾಗಲ್ಲ, ಡ್ಯೂಟಿಲೆಲ್ಲ ಇರ್ತಾರಲ್ವಾ. ನಮ್ಮ ಮಗಳು ಇಬ್ಬರು ಬರ್ತೀವಿ ಕಾಯಿ ಕಟ್ಟಕ್ಕೋಸ್ಕರ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀವಿ ಸುಮಾರು ಸಲ. ಒಳ್ಳೇದಾಗ್ತದೆ. ರಾಯಲಪಾಡಿಯಿಂದ ಸಹ ಬಂದಿರೋದು. ನಾನು 4ನೇ ವಾರ ಆಯ್ತು. ಮನಸ್ಸಿನಲ್ಲಿ ಸ್ವಲ್ಪ ಕಷ್ಟ ಇತ್ತು ನನಗೆ. ತಾಯಿ ಒಳ್ಳೇದ್ ಮಾಡಿದ್ದಾಳೆ. ಮನೆಯಲ್ಲಿ ಸ್ವಲ್ಪ ಗಲಾಟೆ ಇತ್ತು, ಅದು ದೇವರು ಒಳ್ಳೇದು. ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮ ಹೆಸರು ವೆಂಕಟೇಶ್, ರೇಣುಕಾ ವೆಂಕಟೇಶ್ ಅಂತೇಳಿ. ಹಾಗಾಗಿ ಲಾಸ್ಟ್ ಟೈಮು ನಮ್ಮ ಬಾಮೈದ ಕೂಡ ಬಂದು ಇಲ್ಲಿ ಹೋಗಿದ್ದಾರೆ. ಒಂದು ತಿಂಗಳಿಂದ ಅವ್ರು ಬಂದು ಹೋಗಿದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ರಿಸಲ್ಟ್ ಅಂತಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ರಲ್ಲಿ ಕೆಲಸ ಸರಿಯಾಗಿರ್ಲಿಲ್ಲ, ಇನ್ಕಮ್ ಕೂಡ ಜಾಸ್ತಿ ಇರಲಿಲ್ಲ. ಬಟ್ ಇವತ್ತು ಇಲ್ಲಿ ಬಂದು ಹೋದ್ಮೇಲೆ ಅವ್ನಿಗೆ ಇನ್ಕಮ್ ಜಾಸ್ತಿ ಆಗಿದೆ. ಜೊತೆಗೆ ಇಲ್ಲಿ ಬಂದು ಹೋದ್ಮೇಲೆ ಇವತ್ತು ಮದುವೆ ಕೂಡ ಆಗಿದೆ ಅವ್ರಿಗೆ. ಅವ್ರು ಏನೇನು ಕೋರಿಕೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ. ಬಟ್ ಒಂದ್ ಮಾತ್ರ, ನಾನು ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಇವತ್ತೇ ಫಸ್ಟ್. ಆದ್ರೆ ಇದನ್ನೆಲ್ಲ ನೋಡಿದ್ರೆ ಅದ್ಭುತ ಇದೆ ಇಲ್ಲಿ ಅಂತ ಅನಿಸ್ತಾ ಇದೆ. ಅಮ್ಮನ ಶಕ್ತಿ ಇದೆ, ಇದನ್ನ ನಂಬಲೇಬೇಕು ಖಂಡಿತವಾಗ್ಲು. ಆ ಶಕ್ತಿ ಇರೋದ್ರಿಂದಾನೇ ಎಷ್ಟು ಜನ ಬರ್ತಾ ಇರೋದು ಅಂತ ಹೇಳ್ಬೋದು. ಮತ್ತೆ ಇನ್ನು 9 ವಾರಗಳು ಬರಬೇಕಾಗಿದೆ. ಜೀವನ ಪರ್ಯಂತ ಬಂದ್ರು ತೊಂದರೆ ಇಲ್ಲ, ಒಳ್ಳೇದಾದ್ರೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ. 100% ನಂಬಿಕೆ ಇದೆ. ಸಾಕಷ್ಟು ಜನ ಬಂದು ಇವತ್ತು ಎಷ್ಟೋ ಜನ ಒಂದು ಫ್ಯಾಮಿಲಿನ ಇವತ್ತು ತೊಟ್ಲು ಕಟ್ತಾ ಇದಾರೆ, ಕಾಯಿ ಕಟ್ತಾ ಇದಾರೆ, ಏನೇನೋ ಕಟ್ತಾ ಇದಾರೆ. ಯಾಕೆಂದ್ರೆ ಪರಿಸ್ಥಿತಿ ಆ ತರ ಇದೆ. ಮಕ್ಕಳಿಲ್ಲ, ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಇನ್ಕಮ್ ಇರಲ್ಲ, ನೆಮ್ಮದಿ ಇರಲ್ಲ ಮೇನ್ ಆಗಿ. ಬಟ್ ಇಲ್ಲೆಲ್ಲ ಬಂದು ಆದ್ರೆ ಪ್ರಶಾಂತವಾಗಿ ಎಲ್ಲಾನು ಸಿಗ್ತದೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ. ಇಲ್ಲಿ ಬಂದವರು ಸಾಕಷ್ಟು ಜನ ನಾನು ನೋಡಿದ್ದೀನಿ, ಕಣ್ಣಲ್ಲೇ ನೋಡಿ ಬದಲಾವಣೆ ಆಗಿ ಇವತ್ತು ನಾನು ಬದಲಾಗಬೇಕಂತ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂತ ಮೇಡಮ್? ಸರ್, ನನ್ಗೆ ಇಲ್ಲಿ ಬಂದ್ ಏನ್ ಖುಷಿ ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ನಾನು ಸುತ್ತಿದ್ದೀನಿ. 9 ಸುತ್ತದ ತಲೆ ಸುತ್ತ ಬಂದ್ಬಿಡ್ತಾ ಇತ್ತು. ಬಟ್ ಇವತ್ತು ನನ್ಗೆ ಹೆಮ್ಮೆ ಆಗುತ್ತೆ. ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿ ನನ್ನ ಟೈಮಿಂಗ್ಸ್ ನೋಡಿಲ್ಲ. ನನ್ನ ಮಗಳು ಕೂಡ ಕರ್ಕೊಂಡು ಬಂದಿದ್ದೀನಿ. ಒಂದು ನೆಮ್ಮದಿ ಇದೆ. 108 ಬಾರಿ ಸುತ್ತಕ್ಕೆ ಹೇಳಿದ್ರು. ಸುತ್ತಾ ಇದ್ರೆ ಒಂಥರ ಹುಮ್ಮಸ್ ಬರ್ತಾ ಇದೆ. ಸುಸ್ತ ಅನ್ನೋದು ಆಗ್ತಾ ಇಲ್ಲ, ಟಯರ್ಡ್ ಅನ್ನೋದು ಆಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತೈತೆ. ಆ ಅಮ್ಮ ಎಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ, ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಈ ಚಾನಲ್ ತುಂಬಾ ಟಾಪ್ ಅಲ್ಲಿ ಬರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಈ ಅಮ್ಮನ ಹತ್ರ ಬಂದಿದ್ದೀರಾ, ನಿಮ್ಗೆ ಏನ್ ಅನ್ಕೋತೀರೋ ಪ್ರತಿಯೊಂದು ಖಂಡಿತ 100ಕ್ಕಲ್ಲ 1000% ನಿಮ್ಗೆ ಸಿಗುತ್ತೆ ಸರ್. ಯಾಕಂದ್ರೆ ಅಷ್ಟು ನಂಬಿಕೆಯಿಂದ ನಾನು ಬಂದಿದ್ದೀನಿ. ಇದೆ ಫಸ್ಟ್ ಟೈಮು. ಒಂಥರ ಹುಮ್ಮಸ್ ಆಗ್ತಾ ಇದೆ, ನರ್ವಸ್ ಎಲ್ಲ ವರ್ಕ್ ಆಗ್ತಾ ಇದೆ. ಅಷ್ಟು ಪವರ್ ಅಮ್ಮ ನನ್ನ ಮೇಲೆ ಬಂದಂತರ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು. ಹೆಬ್ಬಾಳೆ ದಾಸರಳ್ಳಿಯಿಂದ ಬರ್ತಾ ಇದ್ದೀರಿ. ನನ್ನ ಹೆಸರು ಕಲಾವತಿ ಅಂತ. ನಾನು ಒಂದು ಜಮೀನ್ ಬಗ್ಗೆ ಸ್ವಲ್ಪ ಅರಿಕೆ ಮಾಡ್ಕೊಂಡಿದ್ದೆ. ಅಮ್ಮನ್ ನಂಬಿದೆ ನಾನು. ನನ್ ಕೆಲಸ ಆಯ್ತು. ಪ್ರತಿ ವಾರನು ಬರ್ತಾ ಇದ್ದೀನಿ. ಆಯ್ತು, ನಾನು 1.5 ವರ್ಷದಿಂದ ಬರ್ತಾ ಇದ್ದೀನಿ. ಮತ್ತೆ ಅಮ್ಮ 1-2 ಸರಿ ಕನ್ಸಲ್ಲಿ ಬಂದಿದ್ರು.
ತುಂಬಾ ಕಷ್ಟದಲ್ಲಿ ಹತ್ಕೊಂಡು ನನ್ಗೆ ಯಾರು ಇಲ್ಲ ಅಂತ ಹತ್ಕೊಂಡು ಎಲ್ಲ ಇದ್ ಮಾಡ್ತಾ ಇರ್ಬೇಕಾದ್ರೆ ಕನ್ಸಲ್ಲಿ ಬಂದು ನಾನು ಇದ್ದೀನಿ ಬಾ ಮಗ್ಳೆ ಅನ್ನೋ ಸೂಚನೆ ಸಿಕ್ತು ನನ್ಗೆ. ಆದ್ರಿಂದ ನಾನು ಬರ್ತಾ ಇದ್ದೀನಿ. ಕಾಯಿ ಎಲ್ಲ ಕಟ್ತಾನೆ ಇದ್ದೀನಿ, ಎಲ್ಲ ಕಟ್ಟಿದ್ದೀನಿ. ನನ್ನ ಆರೋಗ್ಯ ಸಮಸ್ಯೆ ಇತ್ತು, ಅದು ಬಗೆಹರ್ದಿದೆ. ಎಲ್ಲಾರ್ಗು ಕೇಳೋದಿಷ್ಟೇ, ಎಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬರ್ಲಿ ಅಂತ ಕೇಳ್ಕೊಂತೀನಿ. ಕೇರ್ಪುರಮಿಂದ ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ? ನಾವು ತುಂಬಾ ವರ್ಷದಿಂದ ಬರ್ತೀವಿ. ಎಲ್ಲ ಅನ್ಕೊಂಡಂಗೆಲ್ಲ ಹೌದು, ಎಲ್ಲ ಅನ್ಕೊಂಡಂಗ್ ಮಾಡ್ಕೊಡ್ತಾರ ತಾಯಿ. ಏನೇನ್ ಬದಲಾವಣೆಗಳು ಏನೇನಾಗಿದೆ ಜೀವನದಲ್ಲಿ? ಬದಲಾವಣೆ ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರಿಸ್ಕೊಡ್ತಾರೆ ಆ ತಾಯಿ. ಮೇಡಮ್, ನಿಮ್ಮ ಅಭಿಪ್ರಾಯ? ನಮ್ ತಂಗಿ ಒಬ್ರು ಇದ್ರು, ನಾವೊಂದ್ 2 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ನಮ್ ತಂಗಿ ಒಬ್ರು ಇದ್ರು, ತುಂಬಾ ಕಷ್ಟ ಅವ್ರಿಗೆ. 2 ರೂಪಾಯಿ ಕಾಫಿ ಪೌಡರ್ಗೂ ಕಷ್ಟ ಬರ್ತಾ ಇದ್ರು ಅವರು. ಇವಾಗ ಅವ್ರ ಸ್ವಂತ ಆಟೋ ತಗೊಂಡು ತುಂಬಾ ಚೆನ್ನಾಗಿದ್ದಾರೆ ಅವರು. ನಾವು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇಂದ ಬರ್ತಾ ಇದ್ವಿ, ಅದರಿಂದ ಎಲ್ಲ ನೆರವೇರಿದೆ, ಎಲ್ಲ ಚೆನ್ನಾಗಿದ್ದೀವಿ ನಾವು. ಏನ್ ಪ್ರಾಬ್ಲಮ್ ಇಲ್ಲಿ ಬಂದಾಗೆಲ್ಲ ತಾಯಿ ಕೈ ಬಿಡಲ್ಲ, ಕಾಪಾಡ್ತಾರೆ. ಯೂಟ್ಯೂಬ್ ಅಲ್ಲೆಲ್ಲ ಆಗ್ತಾ ಇದ್ರಲ್ಲ, ರೀಲ್ಸ್ ಎಲ್ಲ ನಡೀತಾ ಇತ್ತು, ಅದರಿಂದ ನಾವು ನಂಬ್ಕೊಂಡ್ ಬಂದ್ವಿ. ಅದರಿಂದ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಂಬ್ಕೊಂಡ್ ಬಂದ್ರೆ ಮಾತ್ರ ತಾಯಿ ಕೈ ಬಿಡಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚೆನ್ನಾಗ್ ಆಗ್ತಾ ಇದೆ, ಆರೋಗ್ಯದಿಂದ ಹಿಡ್ದು ಮನೆ ಸಂಸಾರ ಕಷ್ಟ ಮತ್ತೆ ಈ ಕೆಡಕ್ ಮಾಡಿರೋ ಇದರಿಂದ ಅದರಿಂದ ತುಂಬಾ ಬೆನಿಫಿಟ್, ತುಂಬಾ ಚೆನ್ನಾಗಿದೆ. ಎಲ್ಲ ಆಗಿದೆ, ನಾವೇನೇನ್ ಅನ್ಕೊಂಡಿದೀವಿ ಎಲ್ಲ. ನೀವ್ ಎಷ್ಟು ವರ್ಷದಿಂದ ಬರ್ತೀರಾ? ನಾವು ಸೇಮ್ ಒಂದ್ 2 years ಇಂದ ಬರ್ತಾ ಇದೀವಿ. ಸೊ 9 weeks ಬಂದ್ವಿ, ನಾವೆಲ್ಲ ಅನ್ಕೊಂಡಿರೋದೆಲ್ಲ ಆಗಿದೆ. ಇವತ್ತೇನು ಬೇಡ್ಕೊಂಡ್ರಿ ದೇವ್ರ ಹತ್ರ? ಅದು ಹಂಗೆಲ್ಲ ಹೇಳ್ಬಾರ್ದು. ಸೊ ಅನ್ಕೊಂಡಿರೋದೆಲ್ಲ ಆಗಿದೆ, ಸ್ಟ್ರಾಂಗ್ ಆಗಿದ್ದೀವಿ ಎಲ್ಲ. ಕಾಯಿನ್ ಬಂದ್ಬಿಟ್ರೆ ನಾವೇನ್ ಅನ್ಕೊಂತೀವಿ ಆಗುತ್ತಲ್ವಾ, ಅವಾಗ ಕಾಯಿನ್ ಇಟ್ಕೊಂಡು ಅಕಸ್ಮಾತ್ ಆಗಿದೆ ಅನ್ಕೊಂಡಿಲ್ಲ ಅಂದ್ರೆ ಇಕ್ಕಿದ ತಕ್ಷಣ ಬಿದ್ದೋಗುತ್ತೆ. ಇಟ್ಕೊಂಡ್ ಬಿದ್ರೆ ಆದಷ್ಟು ಬೇಗ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಬೀಗ ಹಾಕೋದು ಇವಾಗ ನಮ್ಗೆ ಏನಾದ್ರು ಒಂದು ಗಟ್ಟಿಯಾಗಿ ನಿಂತ್ಕೊಬೇಕಂದ್ರೆ ಸ್ಟ್ರಾಂಗ್ ಆಗಿ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಆತರ ಏನಾದ್ರು ಆಗಿದ್ರೆ ಅದೆಲ್ಲ ಅವಾಯ್ಡ್ ಮಾಡಕ್ಕೆ ಬೀಗ ಹಾಕ್ತಾರೆ. ಸರ್, ನಾವು ಬಂದಿರೋದು ಕೇರ್ಪುರಂ ಇಂದ. ಆಕ್ಚುಲಿ ದೇವಸ್ಥಾನ ಬಂದ್ಬಿಟ್ಟು ಸುಮಾರು 25 ವರ್ಷದಿಂದ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್, ನಾವು ಆಕ್ಚುಲಿ 10 ವರ್ಷದಿಂದ ಬರ್ತಾ ಇದೀವಿ. ಏನ್ ಅನ್ಕೊಂಡಿದ್ರಿ? ಆಸೆ ಎಲ್ಲ ನೆರವೇರ ಸರ್. ಏನಿದ್ರು 1 ತಿಂಗಳು ದೇವಸ್ಥಾನ ತುಂಬಾ ಚೆನ್ನಾಗಿದೆ, ನಂಬೋದು ಸರ್. ಸರ್, ನೀವು ಕಾಯಿ ಕಟ್ಟೋದು ಅದೇನಾದ್ರು ಮಾಡಿದೀವಿ ಸರ್, ಅದನ್ನು ನಮ್ಗೆ ವರ್ಕೌಟ್ ಆಗಿದೆ. ಎಷ್ಟು ವಾರ ಕಟ್ಟಿದ್ರಿ ಸರ್? ನಾವು ಒಂದು 3 ವಾರ ಕಟ್ಟಿದ್ರಿ. 3 ವಾರ ಕಟ್ಟಿದೆ ಆಗಿದೆ ಸರ್. ಕುಟುಂಬ ಸಮೇತ ಬರ್ತೀರಾ? ಎಲ್ಲ ಆಲ್ಮೋಸ್ಟ್ ಎಲ್ಲ ಸಂಡೆ ಬರ್ತೀವಿ ಸರ್ ನಾವು. ಈ ದೇವಸ್ಥಾನಕ್ಕೆ ನಮ್ಗೆ ಮೊದಲು ಗೊತ್ತಿರ್ಲಿಲ್ಲ. ನಮ್ಮ ಮಗಳು ಮತ್ತು ಮಿಸ್ಸಸ್ ಇಲ್ಲಿ ತುಂಬಾ ಶಕ್ತಿ ದೇವತೆ ಇದ್ದಾರೆ. ಇದ್ರ ಬಗ್ಗೆ ತುಂಬಾ ಜನ ಆಸೆ ಇಟ್ಕೊಂಡು ಬರ್ತಾರೆ. ಆಸೆಗಳು ನೆರವೇರಿದೆ, ಎಲ್ಲ ಚೆನ್ನಾಗಿದೆ. ಇದು ತುಂಬಾ ಒಳ್ಳೆ ಶಕ್ತಿಪೀಠ. ನಾವು ಸಾಕಷ್ಟು ಇದು 5ನೇ ಬಾರಿ ನಾನು ಬರ್ತಾ ಇದ್ದೀನಿ. ಮಗಳನ್ನೆಲ್ಲ ಕರ್ಕೊಂಡು ತುಂಬಾ ಚೆನ್ನಾಗಿದೆ, ಒಳ್ಳೇದಾಗಿದೆ. ಜನ ಯಾವಾಗ ಮರಳಾಗೋ ಪ್ರಶ್ನೆಗಿಂತನೂ ಜನ ಈಗಿನ ಕಾಲದ ತುಂಬಾ ಬುದ್ಧಿವಂತ ಜನ, ಅಷ್ಟು ಬೇಗ ಮರಳಾಗಲ್ಲ ಸರ್. ಏನಾದರೂ ಫಲಿತಾಂಶ ಸಿಕ್ಕಿದ್ರೆ ಮಾತ್ರ ಅದ್ರ ಬಗ್ಗೆ ಇಂಟ್ರೆಸ್ಟ್ ವಹಿಸಿ ಬರ್ತಾರೆ. ಸುಮ್ಮನೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದು ಸುತ್ತಾಕೊಂಡು ಈಗ ಪ್ರತಿಯೊಂದು ಜನಕ್ಕೂ ಕಾಲ ತುಂಬಾ ಇಂಪಾರ್ಟೆಂಟು. ಈ ತರ ಮರಳಾಗಿ ಬರೋರಾದ್ರೆ ಇಷ್ಟು ಜನ ಬರೋದಿಲ್ಲ. ಯಾಕಂದ್ರೆ ಈಗ 10 ಜನ ಬಂದ್ರೆ 10 ಜನದಲ್ಲಿ ಒಂದು 8 ಜನಕ್ಕಾದ್ರೂ ಏನೋ ಒಳ್ಳೇದಾಗಿದ್ದು ಅಂದ್ರೆ 8 ಜನ ಇನ್ನೊಂದು 8 ಜನ ಕೇಳ್ತಾರೆ. ಆ ತರ ಮರಳು ತರ ಅನ್ಸೋದಿಲ್ಲ. ಏನೋ ಒಂದು ಶಕ್ತಿ ಇದೆ ಈ ಪೀಠದಲ್ಲಿ, ಏನೋ ಇದೆ. ಹಿರೇಮಣಕಟ್ಟಿಲಿಂದ ಬಂದೇವ್ರಿ, ನಮ್ಗೆ ಯಾವ್ದು ಗೊತ್ತೇ ಇದ್ದಿಲ್ರಿ. ಇದು ಧಾರವಾಡದಿಂದ ನಮಗ್ ಪರಿಚಯ ಆಯ್ತ್ರಿ. ಅಲ್ಲಿಂತ್ರ ನಾವು ಅಲ್ಲಿಂತ್ರ ನಮ್ಮೂರನವ್ರಿಗೆ ಒಳ್ಳೇದಾಗಿಂತ ನಾವು ಹೋಗ್ಬೇಕು ಹಂಗಾರ ಈಗ ಅಮ್ಮಗ ಅಂತ ಬಂದೇವ್ರಿ. ಆಕಿ ಎಲ್ಲಾರ್ಗಿ ಬಂದವ್ರಿಗೆ ಒಳ್ಳೇದ್ ಮಾಡಿದ್ದಕ್ಕ ನಾವು ಬಂದೇವ್ರಿ. ನಾವು ಜನ ಬಂದಿದ್ದೀರಿ? ನಾವು 22 ಜನ ಬಂದೇವ್ರಿ. 22 ಜನ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದ್ರ ಬಗ್ಗೆ? ಇದ್ರ ಬಗ್ಗೆ ನಾವು ಧಾರವಾಡದವ್ರು ಬಂದಿದ್ರಿ ಫಸ್ಟ್. ಅವ್ರಲಿಂತ್ರ ನಾವು ಮತ್ತ ಅವ್ರು ನಮ್ ಕಡೆ ಅವ್ರು ಬೀಗ್ರ ಸಂಬಂಧ ಇರ್ತೈತಲ್ರಿ, ಅವ್ರು ನಮ್ಗೆ ಹೇಳಿ ಅವ್ರಲಿಂತ್ರ ನಾವು ಬಂದೇವ್ರಿ. ಎಲ್ಲ ನೀವೆಲ್ಲ ಒಂದೇ ಕುಟುಂಬ? ಹೌದ್ರಿ, ಮಾಡ್ಯಾಡ್ರಿ. ನಮ್ಗೆ ಆಶೀರ್ವಾದ ಐತಿ ಅಂತೇಳಿ ನಮ್ಗೆ ಎಲ್ಲಿ ಹೋದ್ರು ದೇವ್ರ ಆಶೀರ್ವಾದ ಐತ್ರಿ. ಎಲ್ಲಾರ್ಗಿ ಬಂದವ್ರಿಗೆ ಒಳ್ಳೇದಾಗೈತ್ರಿ. ಇದ್ರ ಬಗ್ಗೆ ನಾವು ಬಂದೇವ್ರಿ. ಅಭಿಪ್ರಾಯ ಹೇಳಿ. ನಮಗ್ ಚೆನ್ನಾಗಿದೆ ಸರ್. ಏನು ಕಷ್ಟ ಅನ್ನೋದೇನು ಗೊತ್ತಿಲ್ಲ. ಇವಾಗ ಮಾತ್ರ ಬರ್ತಾ ಇದ್ದೀವಿ ಅಂತ ತಾಯಿ ಎಲ್ಲ ಅರಕೆ ಮಾತ್ರ ಸರಿಯಾಗೈತೆ. ದರ್ಶನ ಚೆನ್ನಾಗೈತೆ ಇಲ್ಲಿ. ಅನ್ಕೊಂಡಿದ್ದೆಲ್ಲ ಆಗ್ತಾ ಇರೋದು? ಆಗ್ತಿದೆ ಸರ್. ಬರ್ತಾ ಇದ್ದೀರಾ ಸರ್? ನಾವೀಗ 5ನೇ ವಾರದಿಂದ ಬರ್ತಾ ಇದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸರ್. ಏನಕ್ಕೆ ಬರ್ಬೇಕು ಅನಿಸ್ತು ಸರ್ ನಿಮ್ಗೆ? ಅದೇ ಸ್ವಲ್ಪ ಜನ ಎಲ್ಲ ಬರ್ತಾ ಇದ್ರು.
ಕಷ್ಟ ಕಾರ್ಪಣ್ಯ ಎಲ್ಲ ಈಡೇರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ನೋಡೋಣ ಒಳ್ಳೇದಾಗುತ್ತೇನೋ ಅಂತ ಬರ್ತಾ ಇದೀವಿ. ಒಳ್ಳೇದಾಗಿದೆಯಾ ನಿಮಗೆ? ಆಗ್ತಾ ಇದೆ. ಯಾರೋ ಹೇಳಿದ್ರು ನಮ್ಗೂ ಹಿಂಗೇನೆ, ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಮಕ್ಳೆಲ್ಲ ಆಯ್ತು ಅಂತ, ಅದಕ್ಕೆ ನಾವು ನಮ್ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಬಂದ್ವಿ. ನಾವು ಹರಕೆ ಹೊತ್ಕೊಂಡು ಕಾಯಿ ಕಟ್ತಾ ಇದೀವಿ. ಇದು 5ನೇ ವಾರ. ಅಂದ್ರೆ ಎಷ್ಟು ವಾರ ಅಂದ್ರೆ 9 ವಾರ ಕಟ್ಬೇಕು ಇಲ್ಲಿ. ಇದು 5ನೇ ವಾರ ನಮ್ದು. ನಿಮ್ ಕುಟುಂಬ ಸಮೇತರಾಗಿ ಬರ್ತೀರಾ ನೀವು? ಕುಟುಂಬ ನೋಡ್ಬೋದಾ? ಸಮೇತ. ಮಾತಾಡ್ಲಿಲ್ಲ, ಬರ್ತಾ ಇದ್ದೀನಿ. ಒಳ್ಳೇದು ಚೆನ್ನಾಗ್ ಆಗಿದೆ. ತಾಯಿಗೆ ಹುಷಾರಿಲ್ಲ ಅಂತ ಮಾಡ್ತಾ ಇರೋದು ಇಂಪ್ರೂವ್ ಆಗಿದ್ದಾರೆ. ಇವ್ರ ಜೊತೆಗೆ ಬರ್ತೀನಿ ಅಷ್ಟೇ. ಬಂದು ದೇವ್ರನ್ನ ನಂಬ್ತೀನಿ, ದೇವ್ರಿಗೋಸ್ಕರ ಬರ್ತೀನಿ. ಮನೆಗೆ ಒಳ್ಳೇದಾಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ.